ನಮಸ್ಕಾರ. ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸೀನಪ್ಪ ಹೊಸದೂರು. ವಿಧಾನ ಪರಿಷತ್ ಕಲಾಪ ನಡೀತಿದೆ. ವಿಧಾನ ಪರಿಷತ್ ಕಲಾಪದಲ್ಲಿ ಎಂದಿನಂತೆ ರಾಜ್ಯಪಾಲರ ಭಾಷಣ ಮತ್ತು ಬಜೆಟ್ ಮೇಲಿನ ಚರ್ಚೆಗಳು ಆರಂಭ ಆಗಿದ್ದಾವೆ. ಸೊ ಬಜೆಟ್ ಮೇಲಿನ ಚರ್ಚೆ ಆರಂಭ ಆದಾಗ ವಿಧಾನ ಪರಿಷತ್ನಲ್ಲಿ CM ಸಿದ್ದರಾಮಯ್ಯವರು ಮತ್ತು BJP ಕೇಂದ್ರ ಸರ್ಕಾರದಲ್ಲಿ ಏನೆಲ್ಲ ಆಗಿತ್ತು ಅಂದರೆ ನಮಗೆ ಬರಬೇಕಾದಂಥ ತೆರಿಗೆ ವಿಚಾರವಾಗಿ ಮೊದಲನೇದಾಗಿ ಮಾತಾಡಿದ್ದಾರೆ. ಸೊ ತೆರಿಗೆ ನಮಗೆ ಬರಬೇಕಾಗಿದ್ದು 15ನೇ ಹಣಕಾಸು ಆಯೋಗದಲ್ಲಿ ಬರಬೇಕಾಗಿದ್ದು ನಮಗೆ ಕೇವಲ ರಾಜ್ಯಕ್ಕೆ ಬಂದದ್ದು 3.64% ಅಷ್ಟು ಬಂದಿದೆ ಅಷ್ಟೇ, 14ರಿಂದ ಅಂತ ಹೇಳಿದ್ದಾರೆ. 14ರಿಂದ ಅಂತ 15ನೇ ಹಣಕಾಸಿನಲ್ಲಿ ನಮಗೆ ಬರಬೇಕಾಗಿರೋದು 1.07%, ಅಂದರೆ 100 ರೂಪಾಯಲ್ಲಿ 13 ರೂಪಾಯಿ ಅಷ್ಟೇ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನೋಡ್ತಾ ಹೋದರೆ ತೆರಿಗೆಯಲ್ಲಿ ನಮಗೆ ಮೋಸ ಆಗ್ತಾಯಿದೆ, ತೆರಿಗೆ ಹಂಚಿಕೆಯಲ್ಲಿ ಮೋಸ ಆಗ್ತಾಯಿದೆ. ಸೊ ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಿ ಅಂದ್ಬಿಟ್ಟು ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾರೆ ಕೇಂದ್ರ ಸರ್ಕಾರದ ಮೇಲೆ. ಸೊ ಅದ್ರ ಜೊತೆಗೇ ಇವರು ಮೋದಿಯವರು UPA ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಗುಜರಾತ್ಗೆ CM ಆಗಿರ್ತಾರೆ. ಸೊ ಆ ಟೈಮಲ್ಲಿ ಅವರು ನಮಗೆ 50% ಬೇಕೇ ಬೇಕು ಅಂತೇಳಿ ಅವರು ಒಂದು ಹಠ ಹಿಡಿತಾರೆ. ಸೊ ಆದರೆ ನಮ್ಗೆ ಇಲ್ಲಿ ಯಾಕೆ ತಾರತಮ್ಯ ಮಾಡ್ತಿದ್ದಾರೆ, ಮಲತಾಯಿ ಧೋರಣೆ ಮಾಡ್ತಾರೆ ಅಂದ್ಬಿಟ್ಟು ಮತ್ತೆ ಅದನ್ನೇ ಕೇಂದ್ರ ಸರ್ಕಾರದ ಮೇಲೆ ಅವರು CM ಸಿದ್ದರಾಮಯ್ಯವರು ಗುಟ್ರು ಹಾಕಿರ್ತಕ್ಕಂಥದ್ದು. ಅದ್ರ ಜೊತೆಗೇ 15ನೇ ಹಣಕಾಸಿನಲ್ಲಿ ನಮಗೆ ಬರ ಪರಿಹಾರ ಕೊಡಬೇಕಾಗಿತ್ತು, ಅದೇ ಮಧ್ಯಂತರ ಬಿಡುಗಡೆ ಮಾಡಬೇಕಾಗಿತ್ತು. ಅಲ್ಲಿ ಮಾಡಿರ್ತಕ್ಕಂಥದ್ದು 5,495 ಕೋಟಿ ಅಷ್ಟೇ ಮಾಡಿರೋದು. ಸೊ ಇನ್ನೂ ಬರಬೇಕಾಗಿತ್ತು. ಸೊ 11,495 ಕೋಟಿಗಳು ಬರಬೇಕಿತ್ತು. ಆದರೆ ಕೊಟ್ಟಿರೋದು ನಮಗೆ ಬರೀ 5,495 ಕೋಟಿ ಅಷ್ಟೇ ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಅವರು CM ಅವರು ಹೇಳ್ತಿರ್ತಕ್ಕಂಥದ್ದು. ಹೌದು, ಇದು ಬರ ಪರಿಹಾರ ಕೊಡಬೇಕಾದಂಥ ಸಂದರ್ಭದಲ್ಲಿ ಅದು ಇವರು ಕೊಟ್ಟಿರ್ತಾರೋ ಅದನ್ನು ಚರ್ಚೆ ಮಾಡಿ ಯಾವ ಆಧಾರದ ಮೇಲೆ ಕೊಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ಎಷ್ಟೆಲ್ಲ ಲಾಸ್ ಆಗಿದೆ, ಸೊ ಯಾವ್ಯಾವ ಭಾಗದಲ್ಲಿ ಮಳೆ ಬಿದ್ದಿದೆ, ಯಾವ್ಯಾವ ಭಾಗದಲ್ಲಿ ಬೆಳೆ ಬಂದಿದೆ ಅದು ನೋಡಿಕೊಂಡೇ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಅವರು ಕೊಡಬೇಕಾಗಿದ್ದು ಇನ್ನೂ 11,495 ಕೋಟಿ ಬರಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇ 23-24ರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀವಿ ಅಂತ ಅನುದಾನ ನೀಡಿಲ್ಲ ಅಂತ ಹೇಳ್ತಾರೆ. ಸೊ ಅದು ಭದ್ರಾ ಮೇಲ್ದಂಡೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ್ರೆ ಅದು ಬಂದಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೇ ಕುಡಿಯೋ ನೀರದು ವಿಚಾರ ಬಂದಾಗ ಕುಡಿಯೋ ನೀರದು ಕೂಡ ಅದನ್ನೇ ಹೇಳ್ತಾರೆ. ಸೊ ನಮಗೆ ಯಾವುದನ್ನು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ತಾತ್ಕಾಲಿಕವಾಗಿ ಪರಿಹಾರಕ್ಕಾಗಿ 2,000 ರೂಗಳನ್ನು ನೀಡಲಾಗಿದೆ ಅಷ್ಟೇ, ರೈತರಿಗೆ 2,000 ರೂಪಾಯಿ ನೀಡಲಾಗಿದೆ ಅಂತ ಹೇಳ್ತಾರೆ. ಸೊ ಜನಶಕ್ತಿ ಯೋಜನೆಯಿಂದ ಅದು ಕೂಡ 160 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ಪ್ರಯಾಣಿಸಿದರೆ ಸೊ ಉಚಿತವಾಗಿ ಪ್ರಯಾಣಿಸಿದ್ದಾರೆ ಅಂತ ಹೇಳ್ತಾರೆ. ಇವೆಲ್ಲವೂ ನೋಡ್ತಾ ಇದ್ದರೆ ಗೃಹಲಕ್ಷ್ಮಿ ಯೋಜನೆಯದು ಮಾತಾಡಿದ್ದಾರೆ, ಮತ್ತು ಅನ್ನಭಾಗ್ಯದು ಮಾತಾಡಿದರೆ ಅನ್ನಭಾಗ್ಯದು ನಾವು ಅಕ್ಕಿ ಕೇಳಿದ್ವಿ, ಕೊಡಲಿಲ್ಲ. 33 ರೂಪಾಯಿ 30 ಪೈಸೆಗೆ ಎಷ್ಟೋ ಕೇಳಿದ್ವಿ, 39 ಪೈಸೆಗೆ ಅದಕ್ಕೂ ಕೊಡಲಿಲ್ಲ. ಈಗ 29 ರೂಪಾಯಿಗೆ ಅಕ್ಕಿ ಕೊಡ್ತಿದ್ದಾರೆ. ಸೊ ಯಾರು ಖರೀದಿ ಮಾಡೋಕ್ಕಾಗ್ತಿಲ್ಲ, ಸೊ ಹಾಗಾಗಿ ಇವರು 29 ರೂಪಾಯಿ ಕೊಡ್ತಿದ್ದಾರೆ. ಸೊ ನಮಗೆ ಕೊಡ್ಬೋದಿತ್ತಲ್ಲ, ನಮಗೆ ಕೊಟ್ಟಿದ್ರೆ ಏನಾಗ್ತಿತ್ತು ಅಂತೇಳಿ ಅದು ಕೂಡ ಒಂದು ಪ್ರಶ್ನೆ ಮಾಡಿದೆ. ಸೊ ಇದು ವಿಧಾನ ಮಂಡಲದಲ್ಲಿ ಕೂಡ ಇದನ್ನು ಮಾತಾಡಿದ್ರು, ವಿಧಾನಸಭೆಯಲ್ಲೂ ಕೂಡ ಇದನ್ನೇ ಮಾತಾಡಿದರು. ಸೊ ಅದೇ ಟಾಪಿಕ್ ತೊಗೊಂಬಂದು ಇಲ್ಲೇನೇ ಚರ್ಚೆ ಮಾಡ್ತಿದ್ದಾರೆ. ಅಂದರೆ ಅವರು ಏನನ್ನು ಬಜೆಟ್ನಲ್ಲಿ ಮಂಡಿಸಿದ್ರು, ರಾಜ್ಯಪಾಲರ ಕೈಯಲ್ಲಿ ಏನೆಲ್ಲ ಭಾಷಣವನ್ನು ಓದಿಸಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಜೊತೆಗೇ ಅವರು ಮಾಡಿರ್ತಕ್ಕಂಥ ಬಜೆಟ್ ಎಲ್ಲ ಒಂದು ಕಡೆ ಪೂರಕವಾಗಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ನ ಅಷ್ಟೇನು ಇದಿಲ್ಲ ಅನ್ನೋದು ಜನರ ಅಭಿಪ್ರಾಯ ಕೂಡ ಇದೆ. ಸೊ ಅದನ್ನೇ ಇಲ್ಲಿ ಹೈಲೈಟ್ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹೇಗಾದರೂ ಮಾಡಿ ಜನರ ಮನಸ್ಸನ್ನು ಸೆಳೆಯಲಿಕ್ಕೆ ಅವರು ಸಿದ್ದರಾಮಯ್ಯವರು ಮುಂದಾಗ್ತಿರೋದು. ಕಾರಣ ಇಷ್ಟೇ, ಮುಂಬರುವ ದಿನಗಳಲ್ಲಿ ಚುನಾವಣೆ ಬರ್ತಾಯಿದೆ, ಲೋಕಸಭಾ ಚುನಾವಣೆ ಬರ್ತಾಯಿದೆ. ಸೊ ಅದರ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಸೊ ಅವರು ಮನೆಗೆ ಭಾಗ್ಯಗಳ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮತ್ತು ಈಗ ಮಂಡಿಸಿರ್ತಕ್ಕಂಥ ಬಜೆಟ್ನ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸದನದಲ್ಲೂ ಕೂಡ ಯಥೇಚ್ಛವಾಗಿ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಸೊ ಈಗ ಕುಡಿಯೋ ನೀರಿನ ವಿಚಾರಗಳಿದ್ದಾವೆ, ಅದನ್ನು ನಿನ್ನೆ ಪ್ರಸ್ತಾಪ ಮಾಡಿದರು. ವಿಧಾನ ಪರಿಷತ್ ಕಲಾಪದಲ್ಲಿ ಇನ್ನೂ ಅದು ಬಂದಿಲ್ಲ, ಆದರೆ ವಿಧಾನಸಭೆಯಲ್ಲಿ ಮಾಡಿದರು. ಸೊ ಅದನ್ನು ಬೇರೆ ಬೇರೆ ಜಿಲ್ಲೆಗಳಂಥದ್ದವರು ಮತ್ತು ನಗರದ ಕೆಲವು ಶಾಸಕರು ಕೂಡ ಅದನ್ನು ಹೇಳಿದರು. ಅಂದರೆ ನೀರಿನ ಅಭಾವ ಆಗ್ತಾಯಿದೆ, ನಮಗೆ ಅದನ್ನು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಿದ್ರು. ಸೊ ಅದು ಬೋರ್ವೆಲ್ ಕೊಡಿಸೋವಂಥದ್ದು ಇವೆಲ್ಲ ಕೂಡ ಮಾತಾಡಿದರು. ಸೊ ಎಲ್ಲೋ ಒಂದು ಕಡೆ ಈ ಭಾಗ್ಯಗಳನ್ನು ಜನರ ಮನಸ್ಸಿಗೆ ಅದಕ್ಕೆ ತೊಗೊಂಡೋದ್ರೆ, ಜನರ ಮನಸ್ಸಿಗೆ ಅದು ಬಂದರೆ ಮುಂದೆ ವೋಟ್ ಕೇಳಲಿಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ ಪದೇ ಅದನ್ನೇ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಮೇಯ್ನಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ನಮಗೆ ಬರಬೇಕಾದಂಥ ತೆರಿಗೆ ಹಣ ನಮಗೆ ವಾಪಸ್ ಬರ್ತಿಲ್ಲ, ಅದನ್ನು ಅವರು ಕೇಳಲಿಕ್ಕೆ
ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಜಿಲ್ಲಾವಾರು ಕೂಡ ಭಾಗ್ಯಗಳು ಮತ್ತು ಕೇಂದ್ರ ಸರ್ಕಾರ ಧೋರಣೆಯನ್ನು ಅವರು ಎತ್ತಿ ತೋರಿಸಲಿಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಬೇಕಾಗುತ್ತೆ. ಚುನಾವಣೆ ಹತ್ರ ಬರ್ತದಂಗೆ ಈ ರಾಜಕೀಯ ರಂಗಿನಾಟ ಎಲ್ಲಿವರೆಗೂ ಹೋಗುತ್ತೆ ಕಾದು ನೋಡಬೇಕಾಗುತ್ತೆ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.